ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಕನ್ನಡ ವರ್ಣಮಾಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೊದಲನೆಯದು ಸ್ವರಗಳು. ಸ್ವರಗಳು 13 ಅಕ್ಷರಗಳಿವೆ. ಎರಡನೆಯದು ವ್ಯಂಜನಗಳು. ವ್ಯಂಜನಗಳು ಒಟ್ಟು 34 ಅಕ್ಷರಗಳಿವೆ. ಮೂರನೆಯದು ಯೋಗವಾಹಗಳು. ಯೋಗವಾಹಗಳು ಒಟ್ಟು 2 ಅಕ್ಷರಗಳಿವೆ. ಸ್ವರಗಳು ಎಂದ್ರೇನು, ಅವು ಯಾವುವು ಅಂತ ಹೇಳಿ ನೋಡೋಣ. ಸ್ವರಗಳು ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ವರ್ಣಮಾಲೆಯ ಮೊದಲ 13 ಅಕ್ಷರಗಳನ್ನು ಸ್ವರಗಳು ಅಂತ ಹೇಳಿ ಕರೀತೇವೆ. ಸ್ವರಗಳು ಒಟ್ಟು 13. ಅವು ಈ ರೀತಿ ಇವೆ: ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಔ. ಸ್ವರಗಳಲ್ಲಿ 2 ವಿಧ. ಮೊದಲನೆಯದು ಹ್ರಸ್ವ ಸ್ವರಗಳು, ಎರಡನೆಯದು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು ಎಂದರೇನು, ಅವು ಯಾವುವು ಅಂತ ಹೇಳಿ ನೋಡೋಣ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎಂದು ಕರೆಯುತ್ತಾರೆ. ಹ್ರಸ್ವ ಸ್ವರಗಳು 6 ಅಕ್ಷರಗಳಿವೆ. ಆ ಅಕ್ಷರಗಳು ಈ ರೀತಿ ಇವೆ: ಅ, ಇ, ಉ, ರು, ಎ ಮತ್ತು ಓ. ಇದಿಷ್ಟು ಹ್ರಸ್ವ ಸ್ವರಗಳು. ಈಗ ದೀರ್ಘ ಸ್ವರಗಳು ಅಂದ್ರೇನು, ಅವು ಯಾವುವು ಅಂತ ಹೇಳಿ ನೋಡೋಣ. ದೀರ್ಘ ಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಹೇಳಿ ಕರೀತಾರೆ. ದೀರ್ಘ ಸ್ವರಗಳು ಒಟ್ಟು 7 ಅಕ್ಷರಗಳಿವೆ. ಅವುಗಳು ಆ, ಇ, ಉ, ಎ, ಐ, ಓ ಮತ್ತು ಔ. ಇದಿಷ್ಟು ದೀರ್ಘ ಸ್ವರಗಳು. ಈಗ ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ವ್ಯಂಜನಗಳು ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ವ್ಯಂಜನಗಳಲ್ಲಿ 2 ವಿಧ. ಅವುಗಳೆಂದರೆ ಮೊದಲನೆಯದು ವರ್ಗೀಯ ವ್ಯಂಜನಗಳು, ಎರಡನೆಯದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನದಲ್ಲಿ ಒಟ್ಟು 25 ಅಕ್ಷರಗಳಿವೆ. ಅವುಗಳೆಂದರೆ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತು ಪ ವರ್ಗಗಳು. ಎರಡನೆಯದು ಅವರ್ಗೀಯ ವ್ಯಂಜನಗಳು. ಇದರಲ್ಲಿ 9 ಅಕ್ಷರಗಳಿವೆ. ಯ ಇಂದ ಳ ವರೆಗಿನ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ವರ್ಗೀಯ ವ್ಯಂಜನಗಳು ಮೊದಲನೆಯದು ಕ ವರ್ಗ. ಕ ವರ್ಗದಲ್ಲಿ ಕ, ಖ, ಗ, ಘ, ಞ. ಚ ವರ್ಗದಲ್ಲಿ ಚ, ಛ, ಜ, ಜ, ಞ. ಟ ವರ್ಗದಲ್ಲಿ ಟ, ಠ, ಡ, ಢ, ಣ. ತ ವರ್ಗದಲ್ಲಿ ತ, ಥ, ದ, ಧ, ನ. ಪ ವರ್ಗದಲ್ಲಿ ಪ, ಫ, ಬ, ಭ, ಮ. ವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 3 ಭಾಗಗಳು. ಮೊದಲನೆಯದು ಅಲ್ಪ ಪ್ರಾಣಗಳು, ಎರಡನೆಯದು ಮಹಾಪ್ರಾಣಗಳು,
ಮೂರನೆಯದು ಅನುನಾಸಿಕಗಳು. ಅಲ್ಪ ಪ್ರಾಣಗಳು 10 ಅಕ್ಷರಗಳು, ಮಹಾಪ್ರಾಣಗಳು 10 ಅಕ್ಷರಗಳು, ಅನುನಾಸಿಕಗಳು 5 ಅಕ್ಷರಗಳು. ಈಗ ಅಲ್ಪ ಪ್ರಾಣಗಳು ಎಂದರೇನು ಎಂದು ನೋಡೋಣ. ಅಲ್ಪ ಉಸಿರಾಟದಲ್ಲಿ ಉಚ್ಚರಿಸುವ ವ್ಯಂಜನಗಳನ್ನು ಅಲ್ಪ ಪ್ರಾಣಗಳು ಎಂದು ಕರೆಯುತ್ತೇವೆ. ಕ, ಚ, ಟ, ತ, ಪ ಮತ್ತು ಗ, ಜ, ಡ, ದ, ಬ ಇವು ಅಲ್ಪ ಪ್ರಾಣ ಅಕ್ಷರಗಳಾಗಿವೆ. ಮಹಾಪ್ರಾಣಗಳು ನಿಟ್ಟುಸಿರಿನೊಂದಿಗೆ ಅಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವ ವ್ಯಂಜನಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಖ, ಛ, ಠ, ಥ, ಫ, ಘ, ಝ, ಢ, ದ, ಬ ಇದಿಷ್ಟು ಮಹಾಪ್ರಾಣಗಳು. ಈಗ ಅನುನಾಸಿಕಗಳು. ಅನುನಾಸಿಕ ಎಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಜ್ಞ, ಜ್ಞ, ಣ, ನ, ಮ. ಈಗ ಅವರ್ಗೀಯ ವ್ಯಂಜನಗಳ ಬಗ್ಗೆ ನೋಡೋಣ. ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಕೊನೆಯ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತಾರೆ. ಯ, ರ, ಲ, ವ, ಶ, ಶ, ಸ, ಹ, ಳ ಈ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುತ್ತಾರೆ. ಯೋಗವಾಹಗಳ ಬಗ್ಗೆ ತಿಳಿಯೋಣ. ಯಾವುದಾದರೂ ಸ್ವರದೊಂದಿಗೆ ಮಾತ್ರ ಪ್ರಯೋಗ ಮಾಡಬಹುದಾದ ಅಕ್ಷರಗಳನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಯೋಗವಾಹಗಳಲ್ಲಿ 2 ವಿಧ. ಮೊದಲನೆಯದು ಅನುಸ್ವಾರ, ಎರಡನೆಯದು ವಿಸರ್ಗ. ಅನುಸ್ವಾರ ಅಂ, ವಿಸರ್ಗ ಅಹ. ಅಂ ಮತ್ತು ಅಹವನ್ನು ಯೋಗವಾಹಗಳು ಎಂದು ಕರೆಯುತ್ತೇವೆ. ಇನ್ನೊಮ್ಮೆ ಕನ್ನಡ ವರ್ಣಮಾಲೆಯನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿ 3 ವಿಧ. ಒಂದು ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಗಳು. ಸ್ವರಗಳಲ್ಲಿ 2 ವಿಧ. ಮೊದಲನೆಯದು ಹ್ರಸ್ವ ಸ್ವರಗಳು, ಎರಡನೆಯದು ದೀರ್ಘ ಸ್ವರಗಳು. ಹ್ರಸ್ವ ಸ್ವರಗಳು 6 ಅಕ್ಷರಗಳು, ದೀರ್ಘ ಸ್ವರಗಳು 7 ಅಕ್ಷರಗಳು. ವ್ಯಂಜನಗಳಲ್ಲಿ 2 ವಿಧ. ಮೊದಲನೆಯದು ವರ್ಗೀಯ ವ್ಯಂಜನಗಳು, ಎರಡನೆಯದು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9 ಅಕ್ಷರಗಳು. ವರ್ಗೀಯ ವ್ಯಂಜನದಲ್ಲಿ 3 ವಿಧ. ಅಲ್ಪ ಪ್ರಾಣಗಳು 10 ಅಕ್ಷರಗಳು, ಮಹಾಪ್ರಾಣಗಳು 10 ಅಕ್ಷರಗಳು, ಅನುನಾಸಿಕಗಳು 5 ಅಕ್ಷರಗಳು. ಕೊನೆಯದಾಗಿ ಯೋಗವಾಹಗಳು. ಯೋಗವಾಹಗಳಲ್ಲಿ 2 ವಿಧ. ಮೊದಲನೆಯದು ಅನುಸ್ವಾರ ಅಂ, ಎರಡನೆಯದು ವಿಸರ್ಗ ಅಹ.